ಶಿರಸಿ ಗ್ರಾಮದ ಕೊನೆಯ ಮನೆ. ಹಳೆಯ ಹೂಳೆಲೆಯ ಬಿತ್ತನೆಯ ಹೊರೆಯೊಂದರಲ್ಲಿ ದಾದಾ ಅಂತೆ ಎಲ್ಲೂ ಕರೆಯುವ ಗೋಪಾಲ ರೈತನು ಇದ್ದ. ಅವನು ಹಗಲೆದ್ದು ನದಿಗ ಹೋಗಿ ನೀರು ಎಳೆಯುತ್ತಿದ್ದ. ಹೊಲದ ಪುಟ್ಟ ಗಿಡಗಳಿಗೆ ಮಾತು ಹೇಳುತ್ತಿದ್ದ. ಎಂತೋ ಪ್ರೀತಿ, ಎಂತೋ ಭರವಸೆ ಅವನ ಕಣ್ಣಲ್ಲಿ. ಒಂದು ಸಲ ಭಾರಿ ಬರದ ವರ್ಷ, ಮಳೆಯಿಲ್ಲ, ಹೊಲ ಬರಿದು. ಹಳ್ಳಿ ಜನ ಕೈಕೊಟ್ಟರು. ಆದ್ರೆ ದಾದಾ ಸತ್ಯವನ್ನ ಹೊರಳಿಸಲಿಲ್ಲ. ಅವನು ಒಂದು ಪುಟ್ಟ ಐಡಿಯಾ ಇಟ್ಟುಕೊಂಡ. ಮೊಟ್ಟಮೊದಲ ಬಾರಿಗೆ ಡ್ರಿಪ್ ಇರಿಗೇಷನ್ ಬಳಕೆ ಮಾಡಲು ಶುರು ಮಾಡ್ದ. ಜನ ನಕ್ಕರು. ಅವನ ಮೇಲೆ ತಾಳ್ಮೆ ಕಳೆದು ಹಳ್ಳಿಯಿಂದ ದೂರ ನಿಲ್ಲಿಸಿದರು. ಆದರೆ 3 ತಿಂಗಳ ನಂತರ ಹಳ್ಳಿಯೊಡನೆ ಬಿಕ್ಕಟ್ಟಿನ ನಡುವೆ ದಾದಾದ ಹೊಲ ಸಸುಮಸುಯುತ ಹಸಿರಿನಿಂದ ತುಂಬಿತ್ತು. ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ ಎಲ್ಲವೂ ಬಡಿದಿನ ಮೇಲೆ ಹಳ್ಳಿ ಜನ ಅಚ್ಚರಿಯಿಂದ ನೋಡಿದ್ರು. ಬರಿದು ಹೊಲವನ್ನೇ ಹಸಿರುಗೊಳಿಸುವ ಬಲ ಮನಸ್ಸಿನಲ್ಲಿರೋ ನೀರಿನಿಂದ ಕೂಡ ಆಗೋದು.